ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಕಳೆದ 3-4 ದಿನಗಳಿಂದ ಗುಡುಗು ಮಿಂಚು ಸಿಡಿಲು ರಹಿತವಾಗಿ ಬಹಳ ಅಬ್ಬರದಿಂದ ಮಳೆರಾಯ ಧರೆಗೆ ಬರ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಅಹಿತಕರ ಘಟನೆಗಳು ಸಂಭವಿಸ್ತಾ ಇದೆ. ಇನ್ನು ಹುಣಸೂರು ಭಾಗ ಮತ್ತೆ ಪಿರಿಯಾಪಟ್ಟಣದ ಭಾಗದಲ್ಲಿ ರೈತರಿಗೆ ತುಂಬಾ ನಷ್ಟ ಉಂಟಾಗಿದೆ. ಈಗ ಒಳ್ಳೆ ಈ ಸಂಬಂಧಪಟ್ಟಾಗೆ ಯಾರಿಗೆಲ್ಲ ರೈತರಿಗೆ ಇಡೀ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲೂ ಸಹ ರೈತಾಪಿ ವರ್ಗಕ್ಕೆ ನಷ್ಟ ಆಗಿದ್ರೆ, ಮಳೆಯಿಂದ ಬಾಳೆ ಆಗಿರ್ಬೋದು, ಕಬ್ಬಾಗಿರ್ಬೋದು, ಮಾವು ಆಗಿರ್ಬೋದು, ಯಾವುದೇ ರೀತಿ ತೆಂಗಾಗಿರ್ಬೋದು ನಷ್ಟ ಸಂಭವಿಸಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಸದಸ್ಯರುಗಳ ತನಕ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಆಸೆ ಆಕಾಂಕ್ಷೆಗಳನ್ನ ಒಡ್ಡಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಕೈ ಮುಗಿತೀರಿ, ಕಾಲು ಹಿಡಿತೀರಿ, ಅಡ್ಡದಾರಿ ಎಲ್ಲಾ ಅಡ್ಡದಾರಿಗಳನ್ನ ಹಿಡಿತೀರಿ. ಸಂವಿಧಾನದ ಬಗ್ಗೆ, ಇತಿಹಾಸದ ಬಗ್ಗೆ, ಪುರಾತನ ಕಾಲದ ಇತಿಹಾಸಗಳನ್ನ ಓದ್ತೀರಿ. ಈ ಸಂದರ್ಭದಲ್ಲಿ ಪ್ರಾಮಾಣಿಕರಾಗಿದ್ರೆ ನೀವು ನಿಜವಾಗ್ಲೂ ನೆಲ ಜಲ ಭಾಷೆಗಾಗಿ, ಈ ನಾಡಿನ ಉಳಿವಿಗಾಗಿ ಸಂವಿಧಾನ ಬದ್ಧವಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರೆ ಮೊದಲು ರೈತಾಪಿ ವರ್ಗಕ್ಕೆ ನಷ್ಟ ಆಗದೆ ರೀತಿಲಿ ಸರ್ಕಾರದಿಂದ ಅವರಿಗೆ ಸಂಪೂರ್ಣ ನಷ್ಟ ಭರಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ನಿಮಗೂ ಸಹ ಮನವಿ ಮಾಡೋದ್ರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀವು ಆ ಸ್ಥಾನದಲ್ಲಿ ಇರಬೇಕಾದ್ರೆ, ಆ ಸ್ಥಾನಕ್ಕೆ ಗೌರವ ಸೂಚಿಸಬೇಕಾದ್ರೆ, ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮದಿರು ಸುಖವಾಗಿರ್ಬೇಕು, ನಿಮ್ಮ ಮಕ್ಕಳು ಆದಿಯಾಗಿ ಚೆನ್ನಾಗಿರ್ಬೇಕು ಅಂದ್ರೆ ರೈತರ ಬಗ್ಗೆ ಕಡೆಗಣಿಸಬೇಡಿ, ರೈತರ ಬಗ್ಗೆ ರಾಜಕೀಯ ಮಾಡಬೇಡಿ, ರೈತರ ಬಗ್ಗೆ ದೊಂಬರಾಟ ಆಡಬೇಡಿ. ಪ್ರಾಮಾಣಿಕವಾಗಿ ಸರ್ಕಾರದ ಅನುದಾನವನ್ನ ಸಂಪೂರ್ಣವಾಗಿ ರೈತರಿಗೆ ನೀಡಬೇಕು, ರೈತರ ಯೋಗಕ್ಷೇಮವನ್ನು ನೋಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.